ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಆಗಸ್ಟಲ್ಲಿ ಒಂದು 18ರಿಂದ 20 ಮೊಬೈಲ್ ರಿಲೀಸ್ ಆಗ್ಬೋದು. ಸೊ ಅದರಲ್ಲಿ ಬೆಸ್ಟ್ ಮೊಬೈಲ್ ಯಾವ್ದು ಅಂತ ತಿಳಿಸ್ಕೊಡ್ತೀನಿ. ಅದರಲ್ಲೂ ನಾನು ಪಾರ್ಟೇಷನ್ ಮಾಡಿದ್ದೀನಿ. ಯಾವ ರೀತಿ ಅಂದರೆ ಅಂಡರ್ 15,000, ಅಂಡರ್ 30,000, 40,000, 50,000 ಇಷ್ಟರಲ್ಲಿ ಪಾರ್ಟೇಷನ್ ಮಾಡಿಬಿಟ್ಟು ದಿ ಬೆಸ್ಟ್ ಮೊಬೈಲ್ ಯಾವ್ದು ಅಂತ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಜಾಸ್ತಿ ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರೇನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಅಂಡರ್ 15,000 ನೋಡೋಣ. ಅದರಲ್ಲಿ ಬಂದ್ಬಿಟ್ಟು ಪೋಕೋ ಮೊಬೈಲ್ ಬರುತ್ತೆ. ಪೋಕೋ M6 Plus ಈ ಮೊಬೈಲ್ ಬಂದ್ಬಿಟ್ಟು 15,000 ಒಳಗಡೆ ಸಿಗುವಂತ ಮೊಬೈಲು. ಇದರ ಫ್ಯೂಚರ್ ಏನೇನು ಅಂತ ನೋಡೋದಾದ್ರೆ ಸ್ನ್ಯಾಪ್ಡ್ರ್ಯಾಗನ್ 4 ಜನರೇಷನ್ 2 ನಲ್ಲಿ ಬರುತ್ತೆ. 6.79 ಫುಲ್ HD ಪ್ಲಸ್ 120 Hz IPS LCD ಡಿಸ್ಪ್ಲೇ ಸಿಗುತ್ತೆ ನಮಗೆ. ಅಂಡ್ 5030 mAh ಪ್ಲಸ್ 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಿಗುತ್ತೆ. ಇದು ಬಂದ್ಬಿಟ್ಟು ಆಗಸ್ಟ್ ಮಿಡ್ ರೇಂಜ್ ಅಲ್ಲಿ ನಮಗೆ ಇದು ಸಿಗುವಂತದ್ದು. ಇನ್ನು ನೆಕ್ಸ್ಟ್ ಮೊಬೈಲ್ ಬಂದ್ಬಿಟ್ಟು ಇನ್ಫಿನಿಕ್ಸ್ ನೋಟ್ 40X 5G ಮೊಬೈಲ್ ಆಗಿರುವಂತದ್ದು. ಇದರ ಸ್ಪೆಸಿಫಿಕೇಶನ್ ಏನು ಅಂತ ನೋಡೋದಾದ್ರೆ ಇದರ ಡಿಸ್ಪ್ಲೇ ಬಂದ್ಬಿಟ್ಟು 6.78 120 Hz ರಿಫ್ರೆಶ್ ರೇಟ್ ಸಿಗುವಂತದ್ದು. ಮತ್ತೆ ಇದರ ಪ್ರೊಸೆಸರ್ ಬಂದ್ಬಿಟ್ಟು ಡೈಮೆನ್ಸಿಟಿ 6300. ಮತ್ತೆ ಇದರ ಪ್ರೈಮರಿ ಕ್ಯಾಮ್ರಾ ಬಂದ್ಬಿಟ್ಟು 108 MP ಕ್ಯಾಮ್ರಾ ಸಿಗುತ್ತೆ, ಅಂದ್ರೆ 108 MP ಕ್ಯಾಮ್ರಾ. ಅಂಡ್ ಇದರ ಬ್ಯಾಟ್ರಿ ಬಂದ್ಬಿಟ್ಟು 5000 mAh ಪ್ಲಸ್ 18 ವ್ಯಾಟ್ ಚಾರ್ಜಿಂಗ್ ಸಿಗುತ್ತೆ. ಅಂಡ್ ಇದು ಬಂದ್ಬಿಟ್ಟು ಮಿಡ್ ಆಗಸ್ಟ್ ಅಲ್ಲಿ ಸಿಗುವಂತದ್ದು. ಇನ್ನ ನೆಕ್ಸ್ಟ್ ಮೊಬೈಲ್ ನೋಡೋದಾದ್ರೆ Oppo K12X ಆಗಿರುವಂತದ್ದು. ಇದರ ಸ್ಪೆಸಿಫಿಕೇಶನ್ ಏನು ಅಂತ ನೋಡೋದಾದ್ರೆ IP54 ವಾಟರ್ ರೆಸಿಸ್ಟೆನ್ಸ್ ಆಗಿರುವಂತದ್ದು. 6.67 ಇಂಚ್ ಡಿಸ್ಪ್ಲೇ ಬರುತ್ತೆ. ಮತ್ತೆ 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಅಂಡ್ ಇದರ ಬ್ಯಾಟ್ರಿ ಬಂದ್ಬಿಟ್ಟು 5100 mAh ಬ್ಯಾಟ್ರಿ ಸಿಗುತ್ತೆ. ಅಂಡ್ 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಿಗುವಂತದ್ದು. ಇದು ಬಂದ್ಬಿಟ್ಟು 29 ಜುಲೈ ಸಿಗುತ್ತೆ, ಅಂದ್ರೆ ಈ ತಿಂಗಳು 29ನೇ ತಾರೀಕು ಇದು ಸಿಗುತ್ತೆ. ಇನ್ನು ನೆಕ್ಸ್ಟ್ ವೇರಿಯಂಟ್ ಬಂದ್ಬಿಟ್ಟು 30,000 ರೂಪಾಯಿ, ಅಂದ್ರೆ ಅಂಡರ್ 30,000 ಸಿಗುವಂತದ್ದು. ಇದರ ಮೊದಲನೇ ಮೊಬೈಲ್ ಬಂದ್ಬಿಟ್ಟು Moto Edge Neo 50 ಆಗಿರುವಂತದ್ದು. ಇದರ ಸ್ಪೆಸಿಫಿಕೇಶನ್ ಏನು ಅಂತ ನೋಡೋದಾದ್ರೆ ಇದರ ಪ್ರೊಸೆಸರ್ ಬಂದ್ಬಿಟ್ಟು ಡೈಮೆನ್ಸಿಟಿ 7300 IP68 ವಾಟರ್ ರೆಸಿಸ್ಟೆನ್ಸ್ ಆಗಿರುವಂತದ್ದು. ಅಂಡ್ 50 MP OIS ಪ್ಲಸ್ 13 MP ಪ್ಲಸ್ 10 MP ಕ್ಯಾಮ್ರಾ ಸಿಗುವಂತದ್ದು. ಅಂಡ್ ಇದರ ಬ್ಯಾಟ್ರಿ ನೋಡೋದಾದ್ರೆ 4400 mAh ಪ್ಲಸ್ 68 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಿಗುವಂತದ್ದು. ಇದು ಬಂದ್ಬಿಟ್ಟು ಮಿಡ್ ಆಗಸ್ಟ್ ಅಲ್ಲಿ ನಮಗೆ ಸಿಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ iQ29S ಸೀರೀಸ್ ಮೊಬೈಲ್ ಸಿಗುತ್ತೆ. ಇದರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಇದರ ಡಿಸ್ಪ್ಲೇ ಬಂದ್ಬಿಟ್ಟು 6.78 ಫುಲ್ HD ಪ್ಲಸ್ 120 Hz AMOLED ಡಿಸ್ಪ್ಲೇ ಸಿಗುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 7 ಮತ್ತೆ ಜನರೇಷನ್ 3 ನಲ್ಲಿ ಸಿಗುತ್ತೆ. ಅಂಡ್ ಇದು ಲೇಟೆಸ್ಟ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಅಂಡ್ 6000 mAh ಪ್ಲಸ್ 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಿಗುತ್ತೆ. 50 MP OIS ಪ್ಲಸ್ 2 MP ಕ್ಯಾಮ್ರಾ ಸಿಗುತ್ತೆ. ಇದು ರಿಲೀಸ್ ಡೇಟ್ ಬಂದ್ಬಿಟ್ಟು ಮಿಡ್ ಆಗಸ್ಟ್ ಅಲ್ಲಿ ಯಾವಾಗ ಬೇಕಾದ್ರೂ ರಿಲೀಸ್ ಆಗ್ಬೋದು. ಸೆಕೆಂಡ್ ವೀಕ್ ಥರ್ಡ್ ವೀಕ್ ಅಷ್ಟಲ್ಲಿ ರಿಲೀಸ್ ಆಗ್ಬೋದು. ಇದು ಇನ್ನು 30,000 ಒಳಗಡೆ ಮತ್ತೊಂದು ಮೊಬೈಲ್ ನೋಡೋದಾದ್ರೆ Realme 13 Pro ಸೀರೀಸ್ ಮೊಬೈಲ್ ನಮಗೆ ಸಿಗುತ್ತೆ. ಇದರ ಸ್ಪೆಸಿಫಿಕೇಶನ್ ಏನು ಅಂತ ನೋಡೋದಾದ್ರೆ ಸ್ನ್ಯಾಪ್ಡ್ರ್ಯಾಗನ್ 7S ಜನರೇಷನ್ 2 ನಲ್ಲಿ ಸಿಗುತ್ತೆ. ಇದು 5200 mAh ಪ್ಲಸ್ 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಿಗುವಂತದ್ದು. 50 MP ಪ್ಲಸ್ 50 MP ಪ್ಲಸ್ 8 MP ಪ್ರೈಮರಿ ಕ್ಯಾಮ್ರಾ ಸಿಗುತ್ತೆ. ಅಂಡ್ ಇದು ರಿಲೀಸ್ ಡೇಟ್ ಬಂದ್ಬಿಟ್ಟು 13 ಜುಲೈ ಅಲ್ಲಿ ರಿಲೀಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಥಿಂಗ್ ಫೋನ್ 2A+ ಸಿಗುವಂತದ್ದು. ಈ ಮೊಬೈಲ್ ಬಗ್ಗೆ ಮಾತಾಡೋದಾದ್ರೆ ಇನ್ನ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಬ್ಯಾಕ್ ಸೈಡ್ ಅಲ್ಲಿ ಗ್ಲಿಚ್ ಇಂಟರ್ಫೇಸ್ ಬರುವಂತದ್ದು ಯಾವುದೇ ರೀತಿ ಕನ್ಫರ್ಮೇಶನ್ ಇಲ್ಲ. ಬರುತ್ತೋ ಬರೋಲ್ವೋ ಏನೋ ಗೊತ್ತಿಲ್ಲ. 99% ಬರೋ ಚಾನ್ಸಸ್ ಇದೆ. ಇನ್ನು 1% ಅದು ಗ್ಲಿಚ್ ಇಂಟರ್ಫೇಸ್ ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಇದರ ಸ್ಪೆಸಿಫಿಕೇಶನ್ ಏನು ಅಂತ ನೋಡೋದಾದ್ರೆ 6.67 ಫುಲ್ HD ಪ್ಲಸ್ 120 Hz AMOLED ಡಿಸ್ಪ್ಲೇ ಸಿಗುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 7 ಮತ್ತೆ ಜನರೇಷನ್ 3 ಅಂದ್ರೆ ಲೇಟೆಸ್ಟ್ ಪ್ರೊಸೆಸರ್ ಅಲ್ಲಿ ಇದು ರಿಲೀಸ್ ಆಗುವಂತದ್ದು. 50 MP ಡ್ಯುಯಲ್ ಕ್ಯಾಮ್ರಾ ಸಿಗುತ್ತೆ. 5000 mAh ಪ್ಲಸ್ 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಿಗುವಂತದ್ದು. ಇದು ಕೂಡ ಮಿಡ್ ಆಗಸ್ಟ್ ಅಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು. ಸೆಕೆಂಡ್ ವೀಕ್ ಥರ್ಡ್ ವೀಕ್ ಅಷ್ಟಲ್ಲೆಲ್ಲ ನಮ್ಮ ಕೈಗೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅಂಡರ್ 40,000 ಅಲ್ಲಿ ಯಾವ್ದು ಬೆಸ್ಟ್ ಮೊಬೈಲ್ ಅಂತ ನಾನು ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಅದು ಯಾವ್ದು ಅಂತ ನೋಡೋದಾದ್ರೆ ಮೊದಲನೇದು Vivo V40 ಸೀರೀಸ್ ಸಿಗುವಂತದ್ದು. ಇದರ ಸ್ಪೆಸಿಫಿಕೇಶನ್ ಏನು ಅಂತ ನೋಡೋದಾದ್ರೆ 6.78 ಇಂಚ್ ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟು AMOLED ಡಿಸ್ಪ್ಲೇ ಸಿಗುತ್ತೆ. ಮೀಡಿಯಾಟೆಕ್ ಡೈಮೆನ್ಸಿಟಿ 9200 ಪ್ಲಸ್ IP68 ಸಿಗುವಂಥದ್ದು. 5500 mAh ಬ್ಯಾಟ್ರಿ ಪ್ಲಸ್ 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಿಗುವಂಥದ್ದು. 50 MP ಪ್ಲಸ್ 50 MP ಪ್ಲಸ್ 50 MP ಸಿಗುವಂಥದ್ದು. ಅದು ಬಂದು ಜಿಯೋಸ್ ಕ್ಯಾಮ್ರಾದಲ್ಲಿ ಸಿಗುತ್ತೆ. ಮತ್ತು ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು 50 MP ಸೆಲ್ಫಿ ಕ್ಯಾಮ್ರಾ ಸಿಗುವಂಥದ್ದು. ಒಂದು ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. 7th ಆಗಸ್ಟ್ ಅಲ್ಲಿ ನಮಗೆ ಇದು ರಿಲೀಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಮೊಬೈಲ್ ಬಂದ್ಬಿಟ್ಟು ಇನ್ಫಿನಿಕ್ಸ್ Zero Flip. ಇದೊಂದು
ಫುಲ್ ಫ್ಲಿಪ್ ಆಗಿರುವಂಥ ಮೊಬೈಲ್ ಅಂತಲೇ ಹೇಳ್ಬೋದು. ಇದರ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು 6.7 in 120 Hz ಫ್ಲೆಕ್ಸಿಬಲ್ LTP ಅಮೆಲೋಡ್ ಡಿಸ್ಪ್ಲೇ ಸಿಗುವಂಥದ್ದು, 50 MP ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು, 4700 mAh ಪ್ಲಸ್ 70 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಿಗುವಂಥದ್ದು. ಇದು ಬಂದು ಮಿಡ್ ಆಗಷ್ಟು. ನನಗೊಂದು ಕ್ವಶನ್ ನಿಮಗೆ ಕೇಳಬೇಕು ಅಂತ ಅನ್ಕೋತೀನಿ. ನಿಮ್ಗೆ ಏನು ಅನ್ಸುತ್ತೆ, ಫೋಲ್ಡೆಬಲ್ ಫೋನ್ ಸರಿ ಅನ್ಸುತ್ತಾ, ಫ್ಲಿಪ್ಪೇಬಲ್ ಫೋನ್ ಸರಿ ಅನ್ಸುತ್ತಾ? ಇದು ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಯಾವ್ದು ಬೆಸ್ಟು ಅಂತ. ನೆಕ್ಸ್ಟ್ ನೋಡೋದಾದ್ರೆ ಅಂಡರ್ 50,000 ಅಲ್ಲಿ ಯಾವ್ದು ಬೆಸ್ಟ್ ಮೊಬೈಲ್ ಅಂತ ನೋಡೋಣ ಬನ್ನಿ. ಮೊದಲನೇದು ಬಂದ್ಬಿಟ್ಟು MI ಮಿಕ್ಸ್ ಫ್ಲಿಪ್ ಅಂತ. ಇದು ಕೂಡ ಫ್ಲಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು. ಇದರ ಸ್ಪೆಸಿಫಿಕೇಶನ್ ಏನು ಅಂತ ನೋಡೋದಾದ್ರೆ 6.86 inch 120 Hz ರಿಫ್ರೆಶ್ ರೇಟ್ ಸಿಗುವಂಥದ್ದು, 1600 nits ಬ್ರೈಟ್ನೆಸ್ ನಮ್ಗೆ ಇದ್ರಲ್ಲಿ ಸಿಗುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು 4.1 ಕವರ್ ಸ್ಕ್ರೀನ್ ಆಗಿರುವಂಥದ್ದು, ಸ್ನ್ಯಾಪ್ಡ್ರ್ಯಾಗನ್ 8 Generation 3 ಪ್ರೊಸೆಸರ್ ಬರುತ್ತೆ. ಇದರ ಕ್ಯಾಮ್ರಾ ಬಂದ್ಬಿಟ್ಟು 50 MP ಪ್ಲಸ್ 50 MP ಕ್ಯಾಮ್ರಾ ಸಿಗುತ್ತೆ, 4780 mAh ಬ್ಯಾಟ್ರಿ ಸಿಗುತ್ತೆ, ಪ್ಲಸ್ 67 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಜೊತೆಗೆ. ಆಗಸ್ಟ್ ಎಂಡಲ್ಲಿ ಇದು ಸಿಗುವಂಥದ್ದು. ಇದು ಆಲ್ರೆಡಿ ಚೈನಾದಲ್ಲಿ ರಿಲೀಸ್ ಆಗಿದೆ. ನಮಗೆ ಆಗಸ್ಟ್ ಎಂಡು ಇಲ್ಲ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ನಮಗೆ ಸಿಗುತ್ತೆ ಇದು. ಇನ್ನು ನೆಕ್ಸ್ಟ್ ಮೊಬೈಲ್ ನೋಡೋದಾದ್ರೆ ಅಂಡರ್ 50,000 ಅಲ್ಲಿ Honor Magic 6 Pro ಮೊಬೈಲ್ ಅಂತಾನೆ ಹೇಳ್ಬೋದು. ಇದರ ಸ್ಪೆಸಿಫಿಕೇಶನ್ ಏನು ಅಂತ ನೋಡೋದಾದ್ರೆ 6.8 inch OLED ಕ್ವಾಡ್ ಕರ್ವ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು, ಸ್ನ್ಯಾಪ್ಡ್ರ್ಯಾಗನ್ 8 Generation 3, ಮತ್ತೆ ಇದರ ಬ್ಯಾಟ್ರಿ ನೋಡೋದಾದ್ರೆ 5600 mAh ಪ್ಲಸ್ 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಿಗುವಂಥದ್ದು. ಇದರ ಕ್ಯಾಮ್ರಾ ಬಂದ್ಬಿಟ್ಟು 50 MP ಪ್ಲಸ್ 50 MP ಪ್ಲಸ್ 180 MP ಕ್ಯಾಮ್ರಾ, ಸಿಕ್ಕಾಪಟ್ಟೆ ಭಯಂಕರ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಅಂಡ್ ಇದು ಬಂದ್ಬಿಟ್ಟು ಎಂಡ್ ಆಫ್ ಆಗಸ್ಟ್ ಅಲ್ಲಿ ನಮಗೆ ಸಿಗುತ್ತೆ. ಇನ್ನು ಕೊನೆ ಮೊಬೈಲ್ ಅಂಡರ್ 50,000 ಅಲ್ಲಿ ನೋಡೋದಾದ್ರೆ ಗೂಗಲ್ ಪಿಕ್ಸೆಲ್ ನೋಡೋದು. ಇದು 3 ವೇರಿಯಂಟ್ ಅಲ್ಲಿ ಬರ್ತಿದೆ. ಅದು ಯಾವ್ದು ಅಂತ ನೋಡೋದಾದ್ರೆ ಗೂಗಲ್ ಪಿಕ್ಸೆಲ್ 9, 9 Pro, 9 Pro Fold ಅಂತಾನೆ ಹೇಳ್ಬೋದು. ಅಂಡ್ ಇದರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ Tensor S4 ಜನರೇಷನ್ ಅಲ್ಲಿ ಬರುತ್ತೆ. ಬೆಟರ್ ಕ್ಯಾಮ್ರಾ ಇದೆ. ಆಂಡ್ರಾಯ್ಡ್ 15 ಅಲ್ಲಿ ಬರುತ್ತೆ. ಇದು ರಿಲೀಸ್ ಬಂದ್ಬಿಟ್ಟು ಆಗಸ್ಟ್ 13th ಅಲ್ಲಿ ಲಾಂಚ್ ಆಗುವಂಥದ್ದು. ಆ್ಯಂಡ್ ಇದೆಲ್ಲ ವಿಡಿಯೋನು ಡೆಡಿಕೇಟೆಡ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಮಾಡೋದ ಬೇಡ ಅಂತ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ನಾನು ಎಲ್ಲನೂ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೋತೀನಿ. ಸೊ ಏನಾದರೂ ಸಿಕ್ಕರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.